ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಡದಿ ಟೌನ್ಶಿಪ್ ಯುದ್ಧ. ಇಂದು ರೈತರ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇತ್ತ ಆರ್ಎಸ್ಎಸ್ ನೋಂದಣಿ ಕೆಣಕಿದ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ಕಿಚ್ಚು. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರಾಮನಗರದಲ್ಲಿ ನಡೀತಾ ಇರುವ ರೈತರ ಹೋರಾಟ ಹೊತ್ತಿ ಉರಿತಾ ಇದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 519 ಎಕರೆ ಜಮೀನು ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ರೈತರನ್ನ ಮತ್ತಷ್ಟು ಕೆರಳಿಸಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ. ರೈತರ ಪರ ನಾವಿದ್ದೇವೆ ಅಂತ ಅಬ್ಬರಿಸ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ನಡುವೆ ಮಹಾಯುದ್ಧಕ್ಕೆ ಕಾರಣವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇರುವ ಜಾಗಕ್ಕೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿ ನೀಡಲಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿ ನೀಡಲಿದೆ. ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಲಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ಅವರು ನಾವು ಕೂಡ ಈಗಾಗಲೇ ಕುಳಿತು ಮಾತುಕತೆ ಮಾಡ್ಕೊಂಡಿದ್ದೇವೆ. ನಾವು ಹೋದ ವಾರನೇ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈಕೊಟ್ಟಿದ್ದರಿಂದ 5-6 ದಿನಗಳ ಕಾಲ ಅವರು ಹೊರಗಡೆ ಬರಲಿಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ, ಆದರೆ ನಾವು ಒಬ್ಬನೇ ಹೋಗಬಾರ್ದು, ಇದೊಂದು ದೊಡ್ಡ ವಿಷಯ ತಗೊಳ್ಬೇಕು ಅಂತ. ಅಷ್ಟೊತ್ತಿಗೆ ಈಗ ಕುಮಾರಸ್ವಾಮಿಯವರು ಅಥವಾ ಜನತಾದಳದವರು ಮುಖಂಡರು ಎಲ್ಲರೂ ಕೂಡ ಅದನ್ನು ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ರೈತರ ಫಲವತ್ತಾದ ರೈತರ ಫಲ ತಗೊಂಡು ಅಲ್ಲಿ ಟೌನ್ಶಿಪ್ ಮಾಡುವಂಥ ಕೆಲಸ ನೀವು ಮಾಡಬೇಡ್ರಿ ಅಂತೇಳಿ ನಾನು ಹೇಳ್ತೇನೆ. ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಜೆಡಿಎಸ್ ವಿರೋಧಿಸಿದೆ. ರೈತರ ಫಲವತ್ತಾದ ಭೂಮಿ ಕಸಿದು ಟೌನ್ಶಿಪ್ ಮಾಡೋದು ಸರಿಯಲ್ಲ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ಜೂನ್ 19ರಂದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆಗೆ ಕರೆ ನೀಡಿದೆ. ಫಲವತ್ತಾದಂಥ ಭೂಮಿಗಳನ್ನ, ತೋಟಗಳನ್ನ ತಗೋಬಾರ್ದು ಅನ್ನೋದು ನನ್ನ ಭಾವನೆ. ಟೌನ್ಶಿಪ್ಗೆ ವಿರೋಧ ಹಚ್ಚಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಅಬ್ಬರಿಸ್ತಾ ಇದ್ದಾರೆ. ಕೈ ಶಾಸಕ ಬಾಲಕೃಷ್ಣ ಮಾತನಾಡಿ ಸಿಎಂ ಡಿಕೆಗೆ ಕಪ್ಪು ಮಸಿ ಬಳಿಯುವ ಕೆಲಸ ಆಗ್ತಾ ಇದೆ ಅಂತ ಬೇಸರ ಹೊರಹಾಕಿದ್ದಾರೆ. ಬಿಡದಿ ಯಾರ ಕಾಲದ್ದು, ನೈಸ್ ಯಾರ ಕಾಲದ್ದು ಅಂತ ಕೆಜೆ ಜಾರ್ಜ್ ಆಕ್ರೋಶ ಹೊರಹಾಕಿದ್ದಾರೆ. ಅವರೇ ಈಗ 1,000 ಎಕರೆ ಅಕ್ವೈರ್ ಮಾಡ್ತಾರೆ, ನಾವು ಬೇಡ ಅಂದ್ವಲ್ಲ. ಅವಾಗ ಕರ್ಸ್ಕೊಂಡು ಅವ್ರಿಗೆ ನೈಜ ಕಾಳಜಿ ಇದ್ದಿದ್ರೆ ಬಿಡ್ಬೋದಾಗಿತ್ತಲ್ಲ. ಅವಾಗ ಯಾಕೆ ಬಿಡಲಿಲ್ಲ ಅಶೋಕಣ್ಣ? ಅಶ್ವತ್ಥನಾರಾಯಣ ಅವ್ರು ಇಲ್ಲೇ ಇದ್ರಲ್ಲ, ಅಶ್ವತ್ಥನಾರಾಯಣ ಅವ್ರ ವಿಚಾರ ಗೊತ್ತಲ್ಲ. ಮಾಡಿ ಸುಮ್ಮನೆ ಏನೋ ನಮ್ಮ ಮುಖ್ಯಮಂತ್ರಿಗಳಾಗ್ಬಿಟ್ಟವ್ರೆ ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತೇಳಿ ಇವ್ರು ಸುಮ್ಮನೆ ಈಗ ಹೆಂಗೆ ಇದಕ್ಕೆ ಮುಂಚೆ ಏನೂ ಇರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಬಿಸ್ಪೀಡ್ ಆಗ್ಬಿಟ್ರು. ಶೇಕಡ 80ರಷ್ಟು ರೈತರು ಬಿಡದಿ ಟೌನ್ಶಿಪ್ ಯೋಜನೆ ಪರವಾಗಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ. ವಶಪಡಿಸಿಕೊಂಡಿರುವ ಭೂಮಿಗೆ ಒಳ್ಳೆ ಪರಿಹಾರ ಕೊಡುತ್ತಿದ್ದೇವೆ, ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ ಯತೀಂದ್ರ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡಬೇಕು. ಇನ್ನೊಂದೆಡೆ ರಾಜಕೀಯ ನಾಯಕರ ನಡುವೆ ಆರ್ಎಸ್ಎಸ್ ಕದನ ತಾರಕಕ್ಕೇರಿದೆ. ರಾಮನ ಲೆಕ್ಕ ಈ ದೇಶದಲ್ಲಿ ಶ್ರೀರಾಮನೇ ಲೆಕ್ಕ ಕೊಡಬೇಕಾಗಿದೆ ಎಂದಿರುವ ಗೃಹ ಸಚಿವ ಖರ್ಗೆ ಆರ್ಎಸ್ಎಸ್ಗೂ ಲೆಕ್ಕ ಕೇಳಿದ್ದಾರೆ. ಸಣ್ಣ ಸಫಾಯಿ ಕರ್ಮಚಾರಿಗಳೇ ನೋಂದಣಿ ಮಾಡಿಕೊಳ್ಳುವಾಗ ಆರ್ಎಸ್ಎಸ್ ಸಂಘಟನೆ ನೋಂದಣಿ ಆಗಿಲ್ಲ ಯಾಕೆ? ನೋಂದಣಿ ಆಗಿದ್ರೆ ಕಾಗದ ಕೊಡಿ ಅಂತ ಸವಾಲು ಎಸೆದಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJP-ಯವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಬರೆದಿದ್ದ ಪತ್ರ ಬಹಿರಂಗ ಆಗಿತ್ತು. ಆ ಪತ್ರದಲ್ಲಿ ಆರ್ಎಸ್ಎಸ್ ನೋಂದಣಿ, ಟ್ಯಾಕ್ಸ್ ಸೇರಿದಂತೆ 8 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಇಷ್ಟಾಗುತ್ತಲೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇದಕ್ಕೆಲ್ಲ ಉತ್ತರಿಸುವ ಅವಶ್ಯಕತೆ ಇಲ್ಲ ಅನ್ನುವ ಹೇಳಿಕೆಯ ವಿಡಿಯೋ ವೈರಲ್ ಆಗಿತ್ತು. ಹೀಗಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರಿಯಾಂಕ್ ಮೋಹನ್ ಭಾಗವತ್ಗೆ ಪ್ರಶ್ನೆಗಳ ಬಾಣ ಬಿಟ್ಟಿದ್ದಾರೆ. I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. So I don't need to respond. Sangha
started in British times, and Sangha started as a public will. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್, ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯ ನಕಲಿ ಗಾಂಧಿ ಹೈಕಮಾಂಡ್ ಅನ್ನ ಓಲೈಕೆ ಮಾಡೋದಕ್ಕೆ ಸಚಿವ ಪ್ರಿಯಾಂಕ್ ಯತ್ನಿಸ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯ ನಕಲಿ ಗಾಂಧಿ ಹೈಕಮಾಂಡ್ನ ಓಲೈಕೆ ಮಾಡಿ ಅವರನ್ನ ಮೆಚ್ಚಿಸಿ ಹೇಗಾದ್ರೂ ಮಾಡಿ ತಾನೇ ಮುಂದಿನ ಸಿಎಂ ಅಭ್ಯರ್ಥಿ ಆಗಬೇಕೆಂಬ ದುರಾಸೆಯಿಂದ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಬೆದರು ಗೊಂಬೆ ಮಾಡಿಕೊಳ್ಳಲು ಹೊರಟಿದ್ದಾರೆ. ಸದಾ ಸಮಾಜದಲ್ಲಿ ಸೈದ್ಧಾಂತಿಕ ವಿವಾದ ಸೃಷ್ಟಿಸಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇವರು ನಡೆಸುತ್ತಿರುವ ಈ ಕುತಂತ್ರ ಮತ್ತು ಒಳಸಂಚು ಪ್ರಜ್ಞಾವಂತ ಕನ್ನಡಿಗರಿಗೆ ಅರ್ಥವಾಗದಷ್ಟು ರಹಸ್ಯವಾಗಿ ಏನೂ ಉಳಿದಿಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ದಂಡೆತ್ತಿ ಬಂದು ದಾಳಿ ಮಾಡ್ತಾ ಇದ್ದಾರೆ. ಸಿಟಿ ರವಿ, ಸುನಿಲ್ ಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಸಹ ಖರ್ಗೆ ವಿರುದ್ಧ ತಮ್ಮ ಸಿಟ್ಟು ಹೊರಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಖರ್ಗೆ ಬಿಜೆಪಿಯವರು RSSನ ಆಳು ಮಕ್ಕಳು ಅಂತ ಕುಟುಕಿದ್ರು. ಸ್ವತಂತ್ರ ನಂತರನೂ ಹೇಳಲಿಲ್ಲ ಪೊಲಿಟಿಕಲ್ ಪಾರ್ಟಿನ ಅಂದ್ರೆ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ. ಕೇವಲ ವ್ಯಕ್ತಿಗೆ ದೇಶಭಕ್ತಿಯ ಸಂಸ್ಕಾರ ಕೊಡೋ ಕೆಲಸವನ್ನ ಸಾಂಪ್ರದಾಯಿಕ ಶೈಲಿಯ ಮೂಲಕ ಮಾಡುತ್ತೆ, ಆಟ ಆಡಿಸುತ್ತೆ. ಅದಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಸಂವಿಧಾನ ಎಲ್ಲೂ ಹೇಳಿಲ್ಲ. ಇವರು ಪತ್ರ ಬರೆಯೋದಕ್ಕಿಂತ ಮುಂಚೆನೇ ಸಾಕಷ್ಟು ವಿಷಯಗಳನ್ನು ಅವರು ಕೇರಳದ ತ್ರಿಶೂರ್ನಲ್ಲಿ ಈಗಾಗಲೇ ವ್ಯಕ್ತ ಮಾಡಿದ್ದಾರೆ. ಇನ್ನಾದರೂ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಚರ್ಚೆ ಮಾಡೋದನ್ನು ಬಿಡಬೇಕು. ಮೋಹನ್ ಭಾಗವತರವರು ಉತ್ತರ ಕೊಟ್ಟಿದ್ದಾರೆ, ಅಲ್ಲಿಗೆ ಅವ್ರಿಗೆ ಉತ್ತರ ಸಿಕ್ತು ಅಂತ ನನಗೆ ಅನ್ಸ್ಕೊಳ್ತೇನೆ. ಈ ಉತ್ತರ ಸಿಕ್ಕದ ಮೇಲೆ ಯಾರ್ಯಾರು ಉತ್ತರ ಪಡ್ಕೊಂಡಿದ್ರು ಯಾರು ಬಾಯಿ ಬಿಚ್ಚಿಲ್ಲ ಇದುವರೆಗೂ. BJP ಅವರು ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರ ಆಳ್ಮಕ್ಳಲ್ವಾ RSS ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ?